ಅಸ್ಲಾಂ ವಲೈಕುಂ ವರಹಮತುಲ್ಲಾಹಿ ಬರ್ಕಾತು. ಸ್ನೇಹಿತರೆ, ನಾನು ಸೀಮಾ ಕೌಸರ್ BTM ಬ್ಯಾಂಗ್ಳೂರಿಂದ. ಸ್ನೇಹಿತರೆ, ನಿನ್ನೆ JJ ನಗರದಲ್ಲಿ ಓಂ ಶಕ್ತಿ ಗುಂಪು ಹೋಗ್ತಾ ಇರಬೇಕಾದ್ರೆ ಕೆಲವೊಂದು ಮುಸಲ್ಮಾನ ಅಪ್ರಾಪ್ತ ಹುಡುಗರು ಕಲ್ಲು ತೂರಾಟ ಮಾಡುವಂತಹ ಘಟನೆ ಮುಂದೆ ಬಂದಿದೆ. ಇದಕ್ಕಿಂತ ಮುಂಚೆನೂ ಗಣೇಶನ ಮೆರವಣಿಗೆ ಮೇಲೆ ಒಂದು 8-9 ವರ್ಷದ ಚಿಕ್ಕ ಮಗು ಉಗಿಯುವಂತಹ ಘಟನೆ ನಾವು ಕೇಳಿದ್ವಿ. ಸ್ನೇಹಿತರೆ, ನಾವು ಯಾವಾಗ ಹಿಂದೂಗಳು ಮಸೀದಿಯ ಮುಂದೆ ಕೆಟ್ಟ ಸ್ಲೋಗನ್ಸ್ಗಳು ಹಾಕೋದನ್ನ, ಮಸೀದಿ ಮುಂದೆ ಕುಣಿಯೋದನ್ನ, ಮಸೀದಿಗಳ ಮುಂದೆ ಕಲ್ಲು ತೂರಾಟ ಮಾಡುವುದನ್ನು ನಾವು ತಪ್ಪು ಅಂತ ನಾವು ಖಂಡಿತವಾಗಿ ಹೇಳ್ತೀವಿ. ಅದೇ ರೀತಿ ನಮ್ಮ ಸಮುದಾಯದ ಮಕ್ಕಳು ಇಂತಹ ನೀಚ ಕೃತ್ಯಗಳನ್ನ ಮಾಡಿದಾಗ ನಮ್ಮ ಸಮುದಾಯದ ಮುಖಂಡರುಗಳು ಮತ್ತು ಒಲ್ಲಮಗಳು ಮುಂದೆ ಬಂದು ಜವಾಬ್ದಾರಿಯಿಂದ ಇದು ತಪ್ಪು ಅಂತ ಖಂಡಿಸಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಮಗೆ ಯಾವುದೇ ರೀತಿಯಾದಂತಹ ನೈತಿಕತೆ ಅಥವಾ ಅಧಿಕಾರ ಇಲ್ಲ ಹಿಂದೂಗಳನ್ನ ತಪ್ಪು ಅಂತ ಹೇಳುವಂಥದ್ದು. ಆ ಚಿಕ್ಕ ಸಣ್ಣ ಮಕ್ಕಳು ಗಾಂಜಾ ಹೊಡೆದಿದ್ದಾರೆ ಅನ್ನೋದನ್ನು ಕೂಡ ಮುಂದೆ ಬಂದಿದೆ. ಯಾಕೆ ನಮ್ಮ ಸಮುದಾಯದ ಮಕ್ಕಳೇ, ಇಷ್ಟು ಸಣ್ಣ ಸಣ್ಣ ಮಕ್ಕಳೇ ಗಾಂಜಾ ಡ್ರಗ್ಸ್ಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ? ಇದು ಯಾರ ಜವಾಬ್ದಾರಿ? ಎಲ್ಲಿಯವರೆಗೆ ನಾವು ನಮ್ಮ ಸಮುದಾಯದಲ್ಲಿ ನಮ್ಮ ಇಸ್ಲಾಂ ಧರ್ಮ ಬೇರೆ ಧರ್ಮಗಳಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಡಿ ಅನ್ನೋದನ್ನ ಹೇಳುತ್ತೆ ಅನ್ನೋದನ್ನ ನಾವು ಹೇಳಿ ಇಂತಹ ಮಕ್ಕಳಿಗೆ ನಾವು ಪ್ರೊಟೆಕ್ಷನ್ ಕೊಡ್ತೀವಿ. ಇಲ್ಲ, ಇವತ್ತು ನಾವು ಹೇಳಲೇಬೇಕಾಗುತ್ತೆ. ನಮ್ಮ ಸಮುದಾಯದಲ್ಲಿ ನಮ್ಮ ಸಮುದಾಯದ ಮುಖಂಡರುಗಳು ಮತ್ತು ನಮ್ಮ ಒಲ್ಲಮಗಳು ಅವರವರ ಭಾಷಣಗಳಲ್ಲಿ, ಅವರವರ ಖುತ್ಬಾಗಳಲ್ಲಿ ಅನ್ಯ ಧರ್ಮಗಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡೋದನ್ನ ಅನ್ನೋದನ್ನ ನಾವು ಬೋಧಿಸಲೇಬೇಕಾಗುತ್ತೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಖುತ್ಬಾ ಅನ್ನೋದನ್ನ ಸ್ಟಾರ್ಟ್ ಮಾಡಿದಾಗ ನಾನು 100% ಶೋರ್ ಆಗಿ ಹೇಳ್ತೀನಿ, ಕೇವಲ ಅವರು ಹದೀಸ್ ಅಥವಾ ಖುರಾನಿನ ಬೋಧನೆಗಳನ್ನ ಮಾಡಲಿ ಅಂತ ಇದನ್ನು ಖುತ್ಬಾ ಶುರು ಮಾಡಲಿಕ್ಕಿರಲಿಲ್ಲ. ಬದಲಾಗಿ ಅದರ ಜೊತೆಯಲ್ಲಿ ನಾವು ನಮ್ಮ ಸಮಾಜದ ಸಾಮರಸ್ಯವನ್ನು ಹೇಗೆ ಕಾಪಾಡೋದು, ನಮ್ಮ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಅದನ್ನು ಬೋಧಿಸ್ಲಿ ಅಂತ, ಮತ್ತೆ ನಮ್ಮ ಸಂವಿಧಾನಿಕ ಅಧಿಕಾರಗಳು ಯಾವ್ಯಾವಿವೆ, ಮತ್ತು ನಾವು ಬೇರೆ ಅನ್ಯ ಧರ್ಮಗಳಿಗೆ ಹೇಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಅನ್ಯ ಧರ್ಮಗಳನ್ನು ನಾವು ನಮ್ಮ ಇಸ್ಲಾಂ ಧರ್ಮ ಹೇಳುತ್ತೆ ಅನ್ನೋದನ್ನು ಹೇಳೋದರ ಜೊತೆಗೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಅನ್ನೋದನ್ನು ನಮ್ಮ ಒಲ್ಲಮಗಳು ಬೋಧನೆ ಯಾವಾಗ ಮಾಡ್ತಾರೆ, ನಮ್ಮ ಮುಖಂಡರುಗಳು ತಮ್ಮ ಸ್ಪೀಚಸ್ಗಳಲ್ಲಿ ಯಾವಾಗ ಇದನ್ನು ಅಳವಡಿಸ್ತಾರೆ, ಅದನ್ನು ಹೇಳುವುದು, ಅದನ್ನು ನಮ್ಮ ಸಮಾಜದ ಮಕ್ಕಳು ಅದನ್ನು ಅಳವಡಿಸಿಕೊಳ್ಳೋದಿಲ್ಲ ಅಂತಂದಮೇಲೆ ನಮಗೆ ಬೇರೆಯವರ ಮೇಲೆ ಬೆಲ್ಲು ಇಟ್ಟುವಂತಹ ನಮಗೆ ಅಧಿಕಾರ ಇಲ್ಲ. ಸ್ನೇಹಿತರೆ, ಯೋಚನೆ ಮಾಡಿ, ನಮ್ಮ ಹಜ್ಗೆ ಹೋಗಬೇಕಾದ್ರೆ ಅದೇ ರೀತಿ ಯಾರಾದರೂ ಬಂದು ಉಗ್ಗಿದ್ರೆ ಆ ಬಸ್ಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ರೆ ಹೇಗೆ ಅನಿಸುತ್ತೆ ನಿಮಗೆ? ನಾವು ಎಲ್ಲಿಯವರೆಗೆ ನಾವು ನಮ್ಮ ಇಸ್ಲಾಂ ಧರ್ಮ ಇದನ್ನು ಹೇಳೋದಿಲ್ಲ ಅಂತಂದ್ಬಿಟ್ಟು ಈ ಮಕ್ಕಳಿಗೆ ನಾವು ಪ್ರೊಟೆಕ್ಷನ್ ಕೊಡ್ತೀವಿ? ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತಹ ಬೋಧನೆಗಳನ್ನ ಕಲಿಸೋದು ಯಾವಾಗ ನಾವು? ಸ್ನೇಹಿತರೆ, ನಾವು ಇದನ್ನ ಹೇಳಿಲ್ಲ ಅಂತಂದ್ರೆ ನಾವು ಇವ್ರಿಗೆ ಎಷ್ಟು ಹಿಂದೂಗಳಲ್ಲಿ ಮತ್ತೆ ಮುಸಲ್ಮಾನರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ, ಇಂತಹ ಘಟನೆಗಳಿಗೆ ನಾವು ಬೆಂಬಲ ಕೊಟ್ಟಷ್ಟು, ಸೈಲೆಂಟ್ ಇದ್ದಷ್ಟು ನಾವು ಅವ್ರಿಗೆ ಬೆಂಬಲ ಕೊಟ್ಟಂತಾಗುತ್ತೆ. ದೇಶದ ನಮ್ಮ ಸಮಾಜದ ಸಾಮರಸ್ಯವನ್ನು ಕೆಡುವುದರಲ್ಲಿ ನಾವು ಅಷ್ಟೇ ಭಾಗಿಗಳಾಗ್ತೀವಿ. ಹಾಗಾಗಿ ನಾನು ಎಲ್ಲರಲ್ಲಿ ನಮ್ಮ ಒಲ್ಲಮಗಳಲ್ಲಿ ಮತ್ತು ನಮ್ಮ ಮುಖಂಡರಲ್ಲಿ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ, ಇದನ್ನು ಖಂಡಿಸಿ ಮತ್ತು ಇನ್ನು ಮುಂದೆ ನಮ್ಮ ಸಮಾಜದಲ್ಲಿ ನಮ್ಮ ಖುತ್ಬಾಗಳಲ್ಲಿ ದಯವಿಟ್ಟು ನಾವು ನಮ್ಮ ಸಮಾಜದ ಸಾಮರಸ್ಯವನ್ನು ಹೇಗೆ ಕಾಪಾಡೋದು, ನಮ್ಮ ಅನ್ಯ ಧರ್ಮಕ್ಕೆ ಹಾಗೆ ನಾವು ಗೌರವಿಸೋದು ಮತ್ತು ನಮ್ಮ ಸಮಾಜದಲ್ಲಿ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವವನ್ನು ಕೊಡ್ತಾ ಇದ್ರು, ಎಷ್ಟು ಪ್ರೀತಿಯನ್ನು ಕೊಡ್ತಾ ಇದ್ರು, ತಾಯಂದಿರಿಗೆ ಎಷ್ಟು ರೆಸ್ಪೆಕ್ಟ್ ಇತ್ತು ಅದನ್ನೂ ಕೂಡ ಬೋಧಿಸುವಂತಹ ಮತ್ತು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳುವಂತಹ ಬೋಧನೆಗಳನ್ನು ಕೂಡ ನೀವು ಮತ್ತು ನಮ್ಮ ಸಾಂವಿಧಾನಿಕ ಅಧಿಕಾರಗಳು ಯಾವ್ಯಾವಿವೆ ಅದನ್ನು ಕೂಡ ಬೋಧಿಸುವಂತಹ ಕೆಲಸ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.